ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾಕಾಂತಯ ಸಂಶಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲ ವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರದವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾಂಮಯಮೃತಂ ಜಗತ್ಪಿಬತಿ. ಶ್ರೀ ವ್ಯಾಸಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ದತ್ತಾತ್ರೇಯ ಮಾಹಾತ್ಮ್ಯ ವರ್ಣನೆಯ ಪೂರ್ವಭಾಗದ ವಿಚಾರ ಮಾಡಿದ್ದೇವೆ. ಇಂದಿನ ವಿಡಿಯೋದಲ್ಲಿ ದತ್ತಾತ್ರೇಯ ಮಾಹಾತ್ಮ್ಯ ವರ್ಣನೆಯ ಉತ್ತರ ಭಾಗದ ವಿಚಾರ ಮಾಡೋಣ. ಈ ದತ್ತಾತ್ರೇಯ ಮಾಹಾತ್ಮ್ಯ ವರ್ಣನೆಯಲ್ಲಿ ಕೌಶಿಕನೆಂಬ ವಿಪ್ರದಂಪತಿಗಳ ವೃತ್ತಾಂತ, ಪತಿವ್ರತ ಮಾಹಾತ್ಮ್ಯ ವರ್ಣನೆ, ತ್ರಿಮೂರ್ತಿಗಳು ಪುತ್ರರಾಗಿ ಜನಿಸುವಂತೆ ಸತಿ ಅನಸೂಯೆಗೆ ದೇವತೆಗಳಿಂದ ವರಪ್ರಾಪ್ತಿ, ದತ್ತಾತ್ರೇಯ ರೂಪದಿಂದ ವಿಷ್ಣುವು ಅನಸೂಯೆಗೆ ಪುತ್ರನಾಗಿ ಜನಿಸಿದುದು, ಗರ್ಗಮುನಿಯು ಕಾರ್ತವೀರ್ಯಾರ್ಜುನನಿಗೆ ದತ್ತಾತ್ರೇಯ ಮಹಿಮೆಯನ್ನು ಹೇಳುವುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಪುತ್ರನು ಇಂತೆಂದನು. ಅನಸೂಯೆಯು ಕೇಳಿದ ತ್ರಿಮೂರ್ತಿಗಳು ನನ್ನಲ್ಲಿ ಪುತ್ರರಾಗಿ ಜನಿಸಲಿ ಎಂಬ ವರವನ್ನು ತ್ರಿಮೂರ್ತಿಗಳು ಹಾಗೆಯೇ ಆಗಲಿ ಎಂದು ಹೇಳಿ ತಪಸ್ವಿನಿಯಾದ ಆ ಅನಸೂಯೆಯನ್ನು ಗೌರವಿಸಿ ತಾವು ತಮ್ಮ ತಮ್ಮ ಸ್ಥಳಗಳಿಗೆ ಬಂದ ಹಾಗೆ ಹಿಂತಿರುಗಿದರು. ತರುವಾಯ ಅನೇಕ ಕಾಲವು ಕಳೆದ ಮೇಲೆ ಬ್ರಹ್ಮದೇವನ ದ್ವಿತೀಯ ಪುತ್ರನೂ ಪೂಜ್ಯನೂ ಆದ ಅತ್ರಿಮುನಿಯು ತನ್ನ ಭಾರ್ಯೆಯಾದ ಅನಸೂಯೆಯನ್ನು ಪ್ರೇಮ ದೃಷ್ಟಿಯಿಂದ ನೋಡಿದನು. ಆಗ ಅತ್ರಿಮುನಿಯು ಋತುಸ್ನಾನ ಮಾಡಿದವಳು, ಸುಂದರವಾದ ಅಂಗವುಳ್ಳವಳು, ಆಕರ್ಷಣೆ ಮಾಡುವಂತಿರುವ ಆಕಾರವುಳ್ಳವಳು ಮತ್ತು ನಿರ್ದುಷ್ಟಳೂ ಆದ ಪತ್ನಿಯನ್ನು ಮನಸ್ಸಿನಲ್ಲಿ ಕಾಮವಿಕಾರವುಳ್ಳವನಾಗಿ ಭಜಿಸಿದನು. ಹಾಗೆ ಅನಸೂಯೆಯನ್ನು ನೋಡುತ್ತಿದ್ದ ಅತ್ರಿಮುನಿಗೆ ಯಾವ ಕಾಮವಿಕಾರ ಉಂಟಾಯಿತೋ ಅದನ್ನು ಸದಾಗತಿಯೂ ವೇಗವುಳ್ಳದ್ದೂ ಆದ ಗಾಳಿಯು ಮೇಲುಗಡೆಗೂ ಸುತ್ತಲೂ ಪ್ರಸಾರ ಮಾಡಿತು. ಸುತ್ತಲೂ ಬೀಳುತ್ತಲಿದ್ದ ಬೆಳ್ಳಗಿರುವ ಕಾಂತಿಯುಳ್ಳ ರಜೋಗುಣದ ಪರಿಣಾಮ ರೂಪವಾದ ಮತ್ತು ಬ್ರಹ್ಮದೇವನ ಅಂಶವಾದ ಅತ್ರಿಮುನಿಯ ವಿಕಾರಭಾವವು ಸೋಮರೂಪವನ್ನು ತಾಳಲು ಅದನ್ನು ದಶದಿಕ್ಕುಗಳು ಪರಿಗ್ರಹಿಸಿದವು. ಹೀಗೆ ಅತ್ರಿ ಪ್ರಜಾಪತಿಯಿಂದ ಅನಸೂಯೆಯಲ್ಲಿ ಚಂದ್ರನು ಮಾನಸ ಪುತ್ರನಾಗಿ ಜನಿಸಿದನು. ಆ ಸೋಮನು ಸಮಸ್ತ ತತ್ವಗಳಿಗೆ ಆಯುಷ್ಯ ಪ್ರಧಾನಾದ ಆಧಾರನಾಗಿರುವನು. ಮಹಾತ್ಮನು ಅತ್ರಿಮುನಿಯಲ್ಲಿ ಸಂತುಷ್ಟನೂ ಆದ ವಿಷ್ಣುವಿನ ಅಂಶದಿಂದ ಸತ್ವಗುಣ ಪೂರ್ಣನೂ ದ್ವಿಜೋತ್ತಮನೂ ಆದ ದತ್ತಾತ್ರೇಯ ಮುನಿಯು ಅತ್ರಿಮುನಿಗೆ ಸ್ವಶರೀರದಿಂದ ಉತ್ಪನ್ನನಾದ ಪುತ್ರನಾದನು. ಆ ಪುತ್ರನು ದತ್ತಾತ್ರೇಯ ಎಂದು ಖ್ಯಾತಿ ಹೊಂದಿದವನಾಗಿ ಅನಸೂಯೆಯ ಸ್ತನ್ಯವನ್ನು ಪಾನ ಮಾಡಿದನು. ವಿಷ್ಣುವೇ ಅವತರಿಸಿ ದತ್ತಾತ್ರೇಯ ರೂಪದಿಂದ ಅತ್ರಿಯ ದ್ವಿತೀಯ ಪುತ್ರನಾದನು. ಕೊಬ್ಬಿದವನು ಅತ್ರಿಮುನಿಗೆ ಅಪರಾಧ ಮಾಡಿದವನೂ ಆದ ಹೈಹಯ ರಾಜನು ಸಮೀಪಕ್ಕೆ ಬಂದಾಗ ಕೋಪೋದ್ರೇಕದಿಂದ ಕೂಡಿ ಅತ್ರಿಮುನಿಯಿಂದ ಜನಿಸಿದ ಮೂರನೆಯ ಪುತ್ರನು ಜನನಿಯ ಜಠರದಿಂದ 7ನೆಯ ದಿನದಲ್ಲಿಯೇ ಚ್ಯುತನಾದನು. ಆ ಪುತ್ರನು ಹೈಹಯ ರಾಜನನ್ನು ಆಗಲೇ ಸುಟ್ಟು ಭಸ್ಮ ಮಾಡುವ ಇಷ್ಟವುಳ್ಳವನು
ಅಷ್ಟು ಕೋಪವುಳ್ಳವನು ಮತ್ತು ಗರ್ಭವಾಸದಲ್ಲಿ ಉಂಟಾಗುವ ಕ್ಲೇಶ ಆಯಾಸಗಳಿಂದ ಅಸಹನೆಯುಳ್ಳವನೂ ಆಗಿ ಜನಿಸಿದನು. ತಮೋಗುಣದಿಂದ ಕೂಡಿದ ರುದ್ರಾಂಶದಿಂದ ದೂರ್ವಾಸ ಮುನಿಯು ಅತ್ರಿಮುನಿಯ ಪುತ್ರನಾದನು. ಹೀಗೆ ಅನಸೂಯೆಯಲ್ಲಿ ಬ್ರಹ್ಮ, ವಿಷ್ಣು, ರುದ್ರರು 3 ಮಂದಿಯೂ ಪುತ್ರರಾಗಿ ಜನಿಸಿದರು. ದೇವತೆಗಳ ವರಪ್ರಧಾನದ ಬಲದಿಂದ ಬ್ರಹ್ಮನು ಚಂದ್ರರೂಪನಾಗಿಯೂ, ವಿಷ್ಣುವು ದತ್ತಾತ್ರೇಯ ರೂಪನಾಗಿಯೂ ಮತ್ತು ಶಂಕರನು ದೂರ್ವಾಸ ಮುನಿ ರೂಪನಾಗಿಯೂ ಜನ್ಮವೆತ್ತಿದರು. ಚಂದ್ರನು ತನ್ನ ಶೀತಲವಾದ ಕಿರಣಗಳಿಂದ ಲತಾ, ಔಷಧಿ, ಮಾನವರನ್ನು ಪುಷ್ಟಿಗೊಳಿಸುತ್ತಾ ಪ್ರಜಾಪಾಲನವನ್ನು ಮಾಡಿ ಪ್ರಜಾಪತಿ ಎನಿಸಿಕೊಂಡು ಯಾವಾಗಲೂ ಸ್ವರ್ಗದಲ್ಲಿ ಇರುವನು. ದತ್ತಾತ್ರೇಯ ಮುನಿಯು ದುಷ್ಟರಾದ ದೈತ್ಯರನ್ನು ಸಂಹರಿಸುತ್ತಾ ಶಿಷ್ಟರನ್ನು ಅನುಗ್ರಹಿಸಿ ಪ್ರಜೆಗಳನ್ನು ಪಾಲಿಸುತ್ತಿರುವನು. ಅಂತಹ ದತ್ತಾತ್ರೇಯ ಮುನಿಯು ವೈಷ್ಣವಾಂಶ ಸಂಭೂತನೆಂದು ಅರಿಯಬೇಕು. ಅನಾದಿಯಾದ ಶಂಕರಾಂಶದಿಂದ ಕೂಡಿದ ದೂರ್ವಾಸ ಮುನಿಯು ಉದ್ಧತ ಸ್ವಭಾವವುಳ್ಳವನಾಗಿ ದೃಷ್ಟಿ, ಮನಸ್ಸು, ಮಾತುಗಳಿಂದ ರೌದ್ರಭಾವವನ್ನು ಅವಲಂಬಿಸಿ ಅವಮಾನ ಮಾಡಿದ ವ್ಯಕ್ತಿಯನ್ನು ದಹಿಸುವನು. ಅತ್ರಿಪುತ್ರನಾಗಿ ಜನಿಸಿದ ಬ್ರಹ್ಮನು ಚಂದ್ರನ ಅಧಿಕಾರಿಕ ಕರ್ಮವನ್ನು ಆಚರಿಸಿದನು. ವಿಷ್ಣುವಿನ ಅಂಶದಿಂದ ಸಂಭವಿಸಿದ ದತ್ತಾತ್ರೇಯ ಮುನಿಯು ಯೋಗಿಯಾಗಿದ್ದುಕೊಂಡು ವಿಷಯಗಳನ್ನು ಅನುಭವಿಸಿದನು. ದೂರ್ವಾಸ ಮುನಿಯು ತಾಯಿ ತಂದೆಯರನ್ನು ಬಿಟ್ಟು ಉನ್ಮತ್ತ ವ್ರತವೆಂಬ ಒಂದು ನಿಯಮವನ್ನು ಕೈಗೊಂಡು ಭೂಮಂಡಲವನ್ನು ಸಂಚರಿಸತೊಡಗಿದನು. ಅನೇಕ ಮುನಿಕುಮಾರರಿಂದ ಸುತ್ತುವರಿಯಲ್ಪಟ್ಟ ಸರ್ವಶಕ್ತನಾದ ದತ್ತಾತ್ರೇಯ ಮುನಿಯು ಅಸಂಗನಾಗಿರುವುದನ್ನು ಆಶಿಸುತ್ತಾ ಬಹುದೀರ್ಘಕಾಲ ಸರೋವರದಲ್ಲಿ ಮುಳುಗಿದನು. ಆದರೂ ಸರೋವರದ ತೀರದಲ್ಲಿಯೇ ವಾಸ ಮಾಡುತ್ತಲಿದ್ದ ಆ ಮುನಿಕುಮಾರರು ಬಹಳ ಸುಂದರವಾದ ದರ್ಶನವುಳ್ಳವನೂ ಮಹಾತ್ಮನೂ ಆದ ದತ್ತಾತ್ರೇಯ ಮುನಿಯನ್ನು ಬಿಡಲಿಲ್ಲ. ಹೀಗೆ ದೇವಮಾನದಿಂದ 100 ವರ್ಷಗಳು ಪೂರ್ತಿಯಾಗಿ ಕಳೆದರೂ ಆ ಎಲ್ಲ ಮುನಿಕುಮಾರರು ದತ್ತಾತ್ರೇಯ ಮುನಿಯಲ್ಲಿರುವ ಪ್ರೀತಿಯಿಂದ ಸರೋವರದ ತೀರವನ್ನು ಬಿಟ್ಟು ಹೋಗಲಿಲ್ಲ. ಆಗ ದತ್ತಾತ್ರೇಯ ಮುನಿಯು ದಿವ್ಯವಾದ ವಸ್ತ್ರವನ್ನು ಧರಿಸಿದವಳು, ಉತ್ತಮವಾದ ಸೌಂದರ್ಯವುಳ್ಳವಳು, ಸುಂದರವಾದ ನಿತಂಬವುಳ್ಳವಳು ಮತ್ತು ಮಂಗಳಮೂರ್ತಿಯೂ ಆದ ನಾರಿಯನ್ನು ಎತ್ತಿಕೊಂಡು ನೀರಿನಿಂದ ಮೇಲಕ್ಕೆ ಬಂದನು. ಸ್ತ್ರೀ ಸಹವಾಸದಿಂದ ಕೂಡಿದ ನನ್ನನ್ನು ನೋಡಿ ಮುನಿಕುಮಾರಕರೆಲ್ಲರೂ ಬಿಟ್ಟು ಹೋಗುವರು. ಆಗ ನಾನು ಏಕಾಂತದಲ್ಲಿ ಯೋಗ ಸಮಾಧಿಯಲ್ಲಿ ಇರುವೆನೆಂದು ದತ್ತಾತ್ರೇಯ ಮುನಿಯು ಯೋಚಿಸಿದನು. ಆದರೂ ಆ ಮುನಿಕುಮಾರರು ಯಾವಾಗ ದತ್ತಾತ್ರೇಯ ಮುನಿಯನ್ನು ಬಿಡಲಿಲ್ಲವೋ ಆಗ ದತ್ತಾತ್ರೇಯ ಮುನಿಯು ಆ ನಾರಿಯೊಡನೆ ಮದ್ಯಪಾನವನ್ನು ಮಾಡಿದನು. ಹೀಗೆ ನಾರಿ ಸಮೇತನಾಗಿ ಮದ್ಯಪಾನ ಮಾಡುತ್ತಿದ್ದುದರಿಂದ ಮುನಿಕುಮಾರರು ಅಂತಹ ದತ್ತಾತ್ರೇಯ ಮುನಿಯನ್ನು ತ್ಯಜಿಸಿದರು. ಆ ನಾರಿಯೊಡನೆ ಬಾಹ್ಯ ಕ್ರೀಡಾದಿಗಳಲ್ಲಿ ರತಿಯನ್ನು ತೋರಿಸಿದ ಮಹಾತ್ಮನಾದ ದತ್ತಾತ್ರೇಯ ಮುನಿಯನ್ನು ಗೀತ, ವಾದ್ಯಾದಿಭೋಗ, ಸ್ತ್ರೀಸಂಗ ಮುಂತಾದ ವಿಷಯ ಭೋಗ ವ್ಯಸನದಿಂದ ಕೆಟ್ಟು ಹೋಗಿರುವನೆಂದು ಮುನಿಕುಮಾರರು ಅರಿತರು. ಆದರೆ ಯೋಗೀಶ್ವರನಾದ ದತ್ತಾತ್ರೇಯ ಮುನಿಯು ಮದ್ಯವನ್ನು ಸೇವಿಸುತ್ತಿದ್ದರೂ ಚಂಡಾಲನ ಮನೆಯೊಳಗೆ ಬೀಸುತ್ತಿದ್ದ ಗಾಳಿಯಂತೆ ಅದರಿಂದ ದೋಷವನ್ನು ಹೊಂದಲಿಲ್ಲ. ಮುಕ್ತಿಯನ್ನು ಬಯಸುವ ಯೋಗಿಗಳಿಂದ ಧ್ಯಾನಿಸಲ್ಪಡುತ್ತಿದ್ದ ಯೋಗೀಶ್ವರನಾದ ಮತ್ತು ಯೋಗಜ್ಞನಾದ ದತ್ತಾತ್ರೇಯ ಮುನಿಯು ಪತ್ನಿ ಸಮೇತನಾಗಿ ಸುರೆಯನ್ನು ಪಾನ ಮಾಡುತ್ತಾ ತಪಸ್ಸನ್ನು ಆಚರಿಸಿದನು. ಕೆಲವು ಕಾಲವು ಕಳೆಯಲು ಕೃತವೀರ್ಯ ರಾಜನ ಪುತ್ರನೂ ಬಲಿಷ್ಠನೂ ಆದ ಕಾರ್ತವೀರ್ಯಾರ್ಜುನನ ಬಳಿಯಲ್ಲಿ ಅವನ ತಂದೆಯಾದ ಕೃತವೀರ್ಯ ರಾಜನು ಸ್ವರ್ಗವನ್ನೈದಲು ಮಂತ್ರಿ ಪುರೋಹಿತರು ಪಟ್ಟಾಭಿಷೇಕವನ್ನು ಹೊಂದುವಂತೆ ಕೇಳಿಕೊಂಡರು. ಮತ್ತು ಪುರಜನರು ಕೂಡ
ಕಾರ್ತವೀರ್ಯನನ್ನು ರಾಜ್ಯಾಭಿಷೇಕಕ್ಕೆ ಕರೆಯಲು ಕಾರ್ತವೀರ್ಯಾರ್ಜುನನು ಹೀಗೆಂದು ಹೇಳಿದನು. ಮಂತ್ರಿಗಳೇ, ನರಕ ಭೋಗವನ್ನು ಕೊಡುವ ರಾಜ್ಯಭಾರವನ್ನು ನಾನು ಮಾಡುವುದಿಲ್ಲ. ವರ್ತಕರು ವಿಕ್ರಯಿಸಿದ ವಸ್ತುಗಳಲ್ಲಿ 12ನೇ 1 ಭಾಗವನ್ನು ರಾಜನಿಗೆ ಶುಲ್ಕ ರೂಪದಲ್ಲಿ ಕೊಡುವರು. ಹಾಗೆ ಏತಕ್ಕಾಗಿ ಶುಲ್ಕವನ್ನು ತೆಗೆದುಕೊಳ್ಳಲಾಗುವುದೋ ಆ ಕಾರ್ಯವನ್ನು ಸಾಧಿಸದೆ ರಾಜ್ಯಭಾರ ಮಾಡುವುದು ಪಾಪಕರವು. ಹಾಗೆ ಗೊಲ್ಲರು ತುಪ್ಪ ಮಜ್ಜಿಗೆಗಳಲ್ಲಿಯೂ ಕೃಷಿ ಮಾಡುವ ಜನರು ಬೆಳೆದ ವಸ್ತುಗಳಲ್ಲಿಯೂ 6ನೇ 1 ಭಾಗವನ್ನು ಶುಲ್ಕವಾಗಿ ಕೊಡುವರು. ಮತ್ತು ರಾಜಕೀಯ ರಕ್ಷಿ ಜನರಿಂದ ರಕ್ಷಿಸಲ್ಪಟ್ಟವರಾಗಿ ಕಳ್ಳಕಾಕರ ಭಯವಿಲ್ಲದೆ ದಾರಿಯಲ್ಲಿ ಸಂಚರಿಸುವರು. ಹೀಗೆ ವರ್ತಕ ಜನ ಮುಂತಾದವರು ರಾಜನಿಗೆ ಒಪ್ಪಿಸಬೇಕಾದ ಭಾಗವನ್ನು ಒಪ್ಪಿಸಿ ಉಳಿದುದನ್ನು ತಾವು ಉಪಯೋಗಿಸಿಕೊಂಡು ವಿಕ್ರಯಿಸುವ ವಸ್ತುವನ್ನು ವಿಕ್ರಯಿಸಿ ಆದಾಯ ಹೊಂದುವರು. ಅಗ್ನಿಹೋತ್ರ ಹೋಮ, ತಪಶ್ಚರ್ಯೆ, ಸತ್ಯವಚನ, ವೇದಾಧ್ಯಯನ, ಅತಿಥಿ ಸತ್ಕಾರ ಮತ್ತು ವೈಶ್ವದೇವ ಇವುಗಳನ್ನು ಇಷ್ಟಕರ್ಮಗಳೆಂದು ಪ್ರಾಜ್ಞರು ಹೇಳುವರು. ಬಾವಿ, ಕೆರೆ, ಕೊಳಗಳನ್ನು ನಿರ್ಮಿಸುವುದು, ದೇವಾಲಯಗಳನ್ನು ಕಟ್ಟಿಸುವುದು ಮತ್ತು ಅರ್ಥಿಗಳಿಗೆ ಅನ್ನದಾನ ಮಾಡುವುದು ಇವುಗಳನ್ನು ಪೂರ್ತಕರ್ಮವೆಂದು ಹೇಳುವರು. ಲೋಕವು ರಾಜನಿಂದ ಆಗುವ ರಕ್ಷಣೆಯ ಆಶ್ರಯವನ್ನು ಬೇರೊಬ್ಬರಿಂದ ಪಡೆಯುವುದು ಆದರೆ ಅವರವರ ಷಡ್ಭಾಗ ವೃತ್ತಿಯನ್ನು ತೆಗೆದುಕೊಳ್ಳುವ ಚೋರ ವೃತ್ತಿಯ ರಾಜನನ್ನು ಪ್ರಜೆಗಳು ಮಾಡುವ ಇಷ್ಟಪೂರ್ತಕರ್ಮಗಳು ನಾಶ ಮಾಡುತ್ತವೆ. ಹಾಗೆ ಶುಲ್ಕ ರೂಪವಾಗಿ ತೆಗೆದುಕೊಳ್ಳುವ ಷಡ್ಭಾಗವು ರಾಜನಿಗೆ ತಪ್ಪದೆ ನರಕವನ್ನು ಕೊಡುವುದು. ಪ್ರಾಚೀನ ವಿದ್ವಾಂಸರು ರಾಜನು ರಾಜ್ಯವನ್ನು ರಕ್ಷಿಸುತ್ತಿರುವುದಕ್ಕೆ ಷಡ್ಭಾಗವು ವೇತನವೆಂದು ಹೇಳಿರುವರು. ತನ್ನ ಕರ್ತವ್ಯವಾದ ರಕ್ಷಣವನ್ನು ಮಾಡಲು ಅಶಕ್ತನಾದ ರಾಜನಿಗೆ ಷಡ್ಭಾಗಧನವು ಚೋರಧನವಾಗುವುದು. ಆದುದರಿಂದ ತಪಸ್ಸನ್ನು ಮಾಡಿ ಇಷ್ಟವಾದ ಯೋಗಶಕ್ತಿಯನ್ನು ಹೊಂದಿದವನು ರಾಜ್ಯವನ್ನಾಳಲು ಸಮರ್ಥನಾಗುವನು. ಹಾಗೆ ಭೂಮಿಯನ್ನು ರಕ್ಷಿಸುವ ಸಾಮರ್ಥ್ಯವನ್ನು ಹೊಂದಿರುವ ರಾಜನೊಬ್ಬನು ಮಾತ್ರ ಭೂಮಿಯಲ್ಲಿ ಅಸ್ತ್ರಧಾರಿಯಾಗಿ ಶಾಸನ ಮಾಡಬಲ್ಲನು. ಇನ್ನು ನಾನು ಅಂತಹ ಶಕ್ತಿಯನ್ನು ಹೊಂದಿಲ್ಲ. ಆದುದರಿಂದ ನಾನು ರಾಜನಾಗುವುದಿಲ್ಲ. ಹಾಗೆ ರಾಜನಾಗಿದ್ದು ನನ್ನನ್ನು ಪಾಪಭಾಗಿಯನ್ನಾಗಿ ಮಾಡಿಕೊಳ್ಳುವುದೂ ಇಲ್ಲ ಎಂದು ರಾಜಪುತ್ರನಲ್ಲಿದ್ದ ನಿಶ್ಚಯವನ್ನು ತಿಳಿದು ಮಂತ್ರಿಗಳ ಗುಂಪಿನಲ್ಲಿದ್ದ ಮಂತ್ರಿಯೊಬ್ಬನೂ ಹೇಳಿದನು. ಗರ್ಗಮುನಿ ನಾಮಾಂಕಿತನಾದ ಆ ಮಂತ್ರಿಯು ಮಹಾಬುದ್ಧಿಯುಳ್ಳವನು, ರಾಜನಿಗಿಂತಲೂ ಹೆಚ್ಚು ವಯಸ್ಸಿನವನು ಮತ್ತು ರಾಜಕುಮಾರನಲ್ಲಿ ಭಕ್ತಿ ಕರುಣೆಗಳಿಂದ ಕೂಡಿದವನೂ ಆಗಿ ರಾಜಕುಮಾರನನ್ನು ಸಂತೋಷಪಡಿಸಲು ಅರ್ಹನಾಗಿದ್ದನು. ರಾಜಪುತ್ರನೇ, ನೀನು ಚೆನ್ನಾಗಿ ಶಾಸನವನ್ನು ಮಾಡುತ್ತಾ ರಾಜ್ಯಭಾರವನ್ನು ಕೈಗೊಳ್ಳಲು ಆಶಿಸುವೆಯಾದರೆ ನಾನು ಹೇಳುವ ವಾಕ್ಯವನ್ನು ಕೇಳು ಮತ್ತು ಅದರಂತೆ ವರ್ತಿಸು. ಭೂಪಾಲಕನೇ, ಯಾವ ದತ್ತಾತ್ರೇಯ ಮುನಿಯು 3 ಭುವನಗಳನ್ನು ರಕ್ಷಿಸುವನು ಅಂತಹ ಮಹಾತ್ಮನು ಸಹ್ಯಪರ್ವತದ ಕಣಿವೆಯಲ್ಲಿ ಮಾಡಿಕೊಂಡ ಆಶ್ರಮವುಳ್ಳವನೂ ಆದ ದತ್ತಾತ್ರೇಯ ಮುನಿಯನ್ನು ಆರಾಧಿಸು. ಯೋಗಯುಕ್ತನು, ಸರ್ವ ವಸ್ತುಗಳಲ್ಲಿ ಸಾಮ್ಯವನ್ನು ಅರಿತವನು, ಭೂಮಿಯಲ್ಲಿ ಅವತರಿಸಿದ ಜಗದ್ರಕ್ಷಕನಾದ ವಿಷ್ಣುವಿನ ಅಂಶರೂಪನೂ ಮತ್ತು ಮಹಾತ್ಮನೂ ಆದ ದತ್ತಾತ್ರೇಯ ಮುನಿಯನ್ನು ಆರಾಧಿಸು. ದೇವೇಂದ್ರನು ಯಾವ ದತ್ತಾತ್ರೇಯ ಮುನಿಯನ್ನು ಆರಾಧಿಸಿ ದುರಾತ್ಮನಾದ ದೈತ್ಯರಿಂದ ಆಕ್ರಮಿಸಲ್ಪಟ್ಟ ತನ್ನ ಪದವನ್ನು ಮತ್ತೆ ಹೊಂದಿದನು ಹಾಗೂ ದ್ವಿತೀಯ ಪುತ್ರರಾದ ರಾಕ್ಷಸರನ್ನು ವಧಿಸಿದನು, ಅಂತಹ ದತ್ತಾತ್ರೇಯ ಮುನಿಯನ್ನು ಸೇವೆ ಮಾಡು. ಕಾರ್ತವೀರ್ಯಾರ್ಜುನನು ಇಂತೆಂದನು. ದೇವತೆಗಳಿಂದ ಅಂತಹ ಪ್ರಭಾವಶಾಲಿಯಾದ
ದತ್ತಾತ್ರೇಯ ಮುನಿಯು ಹೇಗೆ ಆರಾಧಿಸಲ್ಪಟ್ಟನು ಮತ್ತು ದೇವೇಂದ್ರನು ದೈತ್ಯರಿಂದ ಅಪಹರಿಸಲ್ಪಟ್ಟ ತನ್ನ ಪದವಿಯನ್ನು ಮತ್ತೆ ಹೇಗೆ ಹೊಂದಿದನು? ಗರ್ಗಮುನಿಯು ಹೇಳಿದನು, ಜಂಭಾಸುರನು ದೈತ್ಯರಿಗೆ ಈಶ್ವರನೂ ಶಚೀದೇವಿಯ ಪತಿಯಾದ ಇಂದ್ರನು ದೇವತೆಗಳಿಗೆ ಈಶ್ವರನೂ ಆಗಿರಲು ಒಂದು ಸಲ ದೇವದಾನವರಿಗೆ ಭಯಂಕರವಾದ ಯುದ್ಧವು ಜರುಗಿತು. ಹಾಗೆ ದೇವದಾನವರು ಯುದ್ಧ ಮಾಡುತ್ತಿರಲು ದೇವಮಾನದಿಂದ 1 ಸಂವತ್ಸರವೂ ಕಳೆಯಿತು. ತರುವಾಯ ದೇವತೆಗಳು ಅಪಜಯ ಹೊಂದಿ ದಾನವರು ಜಯಶಾಲಿಗಳಾದರು. ವಿಪ್ರಚಿತ್ತಿ ಮುಂತಾದ ದಾನವರಿಂದ ಪರಾಜಯ ಹೊಂದಿದ ದೇವತೆಗಳು ಯುದ್ಧದಿಂದ ಪಲಾಯನ ಮಾಡುವ ಉತ್ಸಾಹವುಳ್ಳವರು ಮತ್ತು ಶತ್ರು ನಿಗ್ರಹದಲ್ಲಿ ನಿರಾಶೆಯುಳ್ಳವರೂ ಆದರು. ಆಗ ದೇವತೆಗಳು ವಾಲಖಿಲ್ಯ ಮಹರ್ಷಿಗಳೊಡನೆ ಬೃಹಸ್ಪತ್ಯಾಚಾರ್ಯನ ಸನ್ನಿಧಿಗೆ ಬಂದು ರಾಕ್ಷಸ ಸೈನ್ಯವನ್ನು ವಧಿಸುವ ಇಷ್ಟವುಳ್ಳವರಾಗಿ ಆ ವಿಷಯದಲ್ಲಿ ಉಪಾಯವನ್ನು ಚಿಂತಿಸಿದರು. ಬೃಹಸ್ಪತಿಯು ಹೀಗೆಂದರು, ಮಹಾಭಾಗ್ಯವಂತನೂ ತಪಸ್ವಿಯೂ ವಿಕಾರವಾದ ಆಚಾರದಲ್ಲಿ ತತ್ಪರನೂ ಮತ್ತು ಅತ್ರಿಮುನಿಯ ಪುತ್ರನೂ ಆದ ದತ್ತಾತ್ರೇಯ ಮುನಿಯನ್ನು ನೀವು ಭಕ್ತಿಯಿಂದ ಆರಾಧಿಸಿ ಸಂತೋಷಪಡಿಸಿರಿ. ದೇವತೆಗಳೇ, ವರದಾನವನ್ನು ಮಾಡುವ ಆ ದತ್ತಾತ್ರೇಯ ಮುನಿಯು ದೈತ್ಯರ ಸಂಹಾರವಾಗುವ ಹಾಗೆ ನಿಮಗೆ ವರವನ್ನು ಕೊಡುವನು. ಅದರಿಂದ ನೀವು ಒಟ್ಟಾಗಿ ಬಂದ ದೈತ್ಯ ದಾನವರನ್ನು ವಧಿಸುತ್ತೀರಿ. ಗರ್ಗಮುನಿಯು ಇಂತೆಂದನು, ದತ್ತಾತ್ರೇಯ ಮುನಿಯ ಅನುಗ್ರಹದಿಂದ ನೀವು ದೈತ್ಯರನ್ನು ವಧಿಸಲು ಶಕ್ತರಾಗುತ್ತೀರೆಂದು ಬೃಹಸ್ಪತಿಯಿಂದ ಹೇಳಲ್ಪಟ್ಟ ದೇವತೆಗಳು ದತ್ತಾತ್ರೇಯ ಮುನಿಯ ಆಶ್ರಮಕ್ಕೆ ತೆರಳಿದರು. ಮತ್ತು ಮಹಾತ್ಮನು, ಗಂಧರ್ವರಿಂದ ಸ್ತುತಿಸಲ್ಪಡುವವನು, ಲಕ್ಷ್ಮಿಯಿಂದ ಕೂಡಿದವನು ಮತ್ತು ಸುರಾಪಾನದಲ್ಲಿ ಆಸಕ್ತಿ ಹೊಂದಿದವನೂ ಆದ ದತ್ತಾತ್ರೇಯ ಮುನಿಯನ್ನು ನೋಡಿದರು. ದೇವತೆಗಳು ಅಲ್ಲಿಗೆ ಹೋಗಿ ಮುನಿಗೆ ತಮ್ಮ ಎಲ್ಲ ಮನೋರಥಗಳನ್ನು ಸಾಧಿಸಬಲ್ಲ ನಮಸ್ಕಾರಗಳನ್ನು ಮಾಡಿದರು ಮತ್ತು ಮದ್ಯಪಾನ ಮಾಡುವ ದತ್ತಾತ್ರೇಯ ಮುನಿಗೆ ಮದ್ಯ ಮುಂತಾದುವನ್ನು ಭಕ್ತಿಯಿಂದ ಅರ್ಪಿಸಿದರು. ದತ್ತಾತ್ರೇಯ ಮುನಿಯು ನಿಂತುಕೊಂಡರೆ ತಾವು ನಿಂತುಕೊಳ್ಳುವುದು, ಮುನಿಯು ನಡೆದರೆ ತಾವು ಹಿಂಬಾಲಿಸಿ ನಡೆಯುವುದು ಮತ್ತು ಮುನಿಯು ಆಸನದಲ್ಲಿ ಕುಳಿತಿದ್ದರೆ ತಾವು ಆ ಆಸನದ ಕೆಳಭಾಗದಲ್ಲಿ ಕುಳಿತುಕೊಳ್ಳುವುದು. ಈ ಕ್ರಮದಲ್ಲಿ ದೇವತೆಗಳು ಮುನಿಯನ್ನು ಆರಾಧಿಸಿದರು. ಆಗ ದತ್ತಾತ್ರೇಯ ಮುನಿಯು ನಮಸ್ಕರಿಸಿ ಸೇವೆ ಮಾಡುತ್ತಿದ್ದ ದೇವತೆಗಳನ್ನು ಕೇಳಿದನು, ನನ್ನಿಂದ ನಿಮಗೆ ಏನು ಇಷ್ಟವೂ ಆಗಬೇಕಾಗಿದೆ? ನೀವೇಕೆ ಹೀಗೆ ನನ್ನ ಶುಶ್ರೂಷೆಯನ್ನು ಮಾಡುತ್ತಿರುವಿರಿ? ದೇವತೆಗಳು ಹೀಗೆಂದರು, ಮುನಿಶ್ರೇಷ್ಠನೇ, ಜಂಭಾಸುರ ಮುಂತಾದ ದಾನವರಿಂದ ಭೂರ್ಲೋಕ ಭುವರ್ಲೋಕ ಮುಂತಾದ ತ್ರೈಲೋಕ್ಯವು ಆಕ್ರಮಿಸಿ ಅಪಹರಿಸಲ್ಪಟ್ಟಿತು ಮತ್ತು ನಾವು ಭುಂಜಿಸುವ ಯಜ್ಞಭಾಗಗಳು ಸಂಪೂರ್ಣವಾಗಿ ಕಿತ್ತುಕೊಳ್ಳಲ್ಪಟ್ಟಿವೆ. ನಿಷ್ಕಳಂಕನಾದ ಮುನಿಯೇ, ನಮ್ಮನ್ನು ರಕ್ಷಿಸುವುದಕ್ಕೂ ಮತ್ತು ದಾನವರನ್ನು ವಧಿಸುವುದಕ್ಕೂ ಸಂಕಲ್ಪ ಮಾಡು. ನಿನ್ನ ಅನುಗ್ರಹದಿಂದ ಮತ್ತೆ ತ್ರಿಲೋಕಾಧಿಕಾರವನ್ನು ಹೊಂದಲು ಆಶೆ ಪಡುತ್ತಿದ್ದೇವೆ. ದತ್ತಾತ್ರೇಯ ಮುನಿಯು ಹೇಳಿದನು, ದೇವತೆಗಳಿರ, ನಾನು ಮದ್ಯಪಾನ ಮಾಡುವವನು, ಉಚ್ಛಿಷ್ಟನಾಗಿರುವವನು ಮತ್ತು ಜಿತೇಂದ್ರಿಯನಲ್ಲದವನೂ ಆಗಿರುವೆನು. ನೀವು ನನ್ನಿಂದ ಶತ್ರು ಪರಾಜಯವನ್ನು ಹೇಗೆ ಅಪೇಕ್ಷಿಸುತ್ತೀರಿ? ದೇವತೆಗಳು ಹೇಳಿದರು, ತತ್ವಜ್ಞಾನದಿಂದ ತೊಳೆದು ಶುದ್ಧವಾದ ಅಂತಃಕರಣದಲ್ಲಿ ನೆಲೆಸಿದ ಜ್ಞಾನ ಕಿರಣವುಳ್ಳ ಮತ್ತು ಜಗತ್ಪ್ರಭುವಾದ ದತ್ತಾತ್ರೇಯ ಮುನಿಯೇ, ನೀನು ನಿಷ್ಕಳಂಕನಾಗಿದ್ದೀಯೆ. ನಿನ್ನಲ್ಲಿ ಯಾವ ಪಾಪ ಲೇಷವೂ ಇರುವುದಿಲ್ಲ. ದತ್ತಾತ್ರೇಯ ಮುನಿಯು ನುಡಿದನು, ದೇವತೆಗಳೇ, ಇದು ನಿಜವು. ಸಮಭಾವದ ದೃಷ್ಟಿಯುಳ್ಳ ನನ್ನಲ್ಲಿ ತತ್ವವಿದ್ಯೆಯೂ ಇದೆ. ಆದರೆ ಈ ನಾರಿಯ ಸಂಗದಿಂದ ನಾನು ಉಚ್ಛಿಷ್ಟನೂ ಅಶುಚಿಯೂ ಆಗಿರುವೆನು.
ಸತತವಾಗಿ ಸೇವಿಸಿದ ಸ್ತ್ರೀ ಸಂಭೋಗವು ಅಶುಚಿತ್ವವನ್ನು ಅತಿದುಃಖವನ್ನೂ ಕೊಡುವುದು. ಈ ರೀತಿಯಾಗಿ ಹೇಳಲ್ಪಟ್ಟ ದೇವತೆಗಳು ತರುವಾಯ ಮುನಿಯನ್ನು ಕುರಿತು ಮತ್ತೆ ಈ ಮಾತನ್ನು ಹೇಳಿದರು. ದೇವತೆಗಳು ಇಂತೂ ಹೇಳಿದರು, ಮುನಿಶ್ರೇಷ್ಠನೇ, ಸರ್ವಶಕ್ತನೇ, ಸರ್ವಜ್ಞನಾದ ನಿನ್ನ ಹೃದಯದಲ್ಲಿ ಯಾವ ವಿದ್ಯೆಯೂ ಇರುವುದೋ ಅಂತಹ ವಿದ್ಯಾಮೂರ್ತಿಯೂ ಜಗನ್ಮಾತೆಯೂ ನಿರ್ದುಷ್ಟಳೂ ಆದ ಈ ನಾರಿಯು ದೋಷಾಸ್ಪದಗಳಾಗಿಲ್ಲ. ಜಗತ್ಪ್ರಭುವೆ, ದ್ವಿಜರಲ್ಲಿಯೂ ಚಂಡಾಲರಲ್ಲಿಯೂ ಸಂಪರ್ಕ ಹೊಂದಿದ ಸೂರ್ಯನ ರಶ್ಮಿ ಮಾಲೆಯಂತೆ ಜಗನ್ಮಾತೆಯಾದ ಈ ಸ್ತ್ರೀಯು ದೋಷಭಾಗಿಯಾಗಿಲ್ಲ. ಗರ್ಗಮುನಿಯು ಹೇಳಿದನು, ತರುವಾಯ ದೇವತೆಗಳಿಂದ ಈ ವಿಧವಾಗಿ ಹೇಳಲ್ಪಟ್ಟ ದತ್ತಾತ್ರೇಯ ಮುನಿಯು ನಗುನಗುತ್ತಾ ಎಲ್ಲ ದೇವತೆಗಳನ್ನು ಕುರಿತು ಮತ್ತೆ ಈ ವಚನವನ್ನು ಹೇಳಿದನು. ನಿಮ್ಮ ಮತವು ಹೀಗಿರುವುದೇ? ಅಮರಶ್ರೇಷ್ಠರೇ, ಹಾಗಾದರೆ ನೀವು ಹೋಗಿ ಆ ಎಲ್ಲ ಅಸುರರನ್ನು ಯುದ್ಧಕ್ಕೆ ಕರೆದು ಇಲ್ಲಿ ನನ್ನ ದೃಷ್ಟಿಗೋಚರಕ್ಕೆ ತನ್ನಿರಿ. ಇನ್ನು ವಿಳಂಬವನ್ನು ಮಾಡಬೇಡಿ. ಯಾವ ಕಾರಣದಿಂದ ಆ ರಾಕ್ಷಸರು ನನ್ನ ದರ್ಶನದಿಂದ ನನ್ನ ದೃಷ್ಟಿಪಾತವೆಂಬ ಅಗ್ನಿಯಿಂದ ಕ್ಷೀಣವಾದ ಬಲ ತೇಜಸ್ಸುಗಳುಳ್ಳವರಾಗಿ ಸಂಪೂರ್ಣವಾಗಿ ನಾಶ ಹೊಂದುವರೋ ಆ ಕಾರಣದಿಂದ ರಾಕ್ಷಸರನ್ನು ಇಲ್ಲಿಗೆ ಕರೆತನ್ನಿರಿ. ಗರ್ಗಮುನಿಯು ಹೀಗೆಂದು ಹೇಳಿದನು. ದತ್ತಾತ್ರೇಯ ಮುನಿಯ ಆ ವಚನವನ್ನು ಕೇಳಿ ದೇವತೆಗಳಿಂದ ಯುದ್ಧಕ್ಕೆ ಕರೆಯಲ್ಪಟ್ಟ ಮಹಾಬಲಿಷ್ಠರಾದ ರಾಕ್ಷಸರು ದೇವತೆಗಳ ಗುಂಪಿರುವ ಆಶ್ರಮಕ್ಕೆ ಹೋದರು. ಆಗ ದೈತ್ಯರಿಂದ ವಧಿಸಲ್ಪಡುತ್ತಿದ್ದ ಆ ಎಲ್ಲ ದೇವತೆಗಳು ಸೇರಿಕೊಂಡು ಭಯಗ್ರಸ್ತರಾಗಿ ಶರಣಾರ್ಥಿಗಳಾಗಿ ದತ್ತಾತ್ರೇಯ ಮುನಿಯ ಆಶ್ರಮಕ್ಕೆ ಓಡಿ ಹೋದರು. ದೈತ್ಯರು ದೇವತೆಗಳನ್ನು ಬೆನ್ನಟ್ಟಿಕೊಂಡು ಧಾವಿಸುತ್ತಾ ಅದೇ ದತ್ತಾತ್ರೇಯ ಆಶ್ರಮವನ್ನು ಹೊಕ್ಕರು ಮತ್ತು ಮದದಿಂದ ಆಲಸನೂ ಮಹಾತ್ಮನೂ ಆದ ದತ್ತಾತ್ರೇಯ ಮುನಿಯನ್ನು ನೋಡಿದರು. ಅಶೇಷ ಜಗತ್ತಿಗೆ ಮಾನ್ಯಳು, ಮಂಗಳಕರಳು, ಶೋಭಿಸುತ್ತಿದ್ದ ಅಂಗವುಳ್ಳವಳು, ಚಂದ್ರನಂತೊಪ್ಪುವ ಮುಖವುಳ್ಳವಳು ಮತ್ತು ಮುನಿಯ ವಾಮಪಾರ್ಶ್ವದಲ್ಲಿ ಕುಳಿತುಕೊಂಡವಳು ಆದ ಮುನಿಯ ಭಾರ್ಯೆಯಾದ ಲಕ್ಷ್ಮಿಯನ್ನು ನೋಡಿದರು. ಆ ಮುನಿಯ ಭಾರ್ಯೆಯು ಕೆನ್ನೈದಿಲೆಯಂತೆ ಕಾಂತಿಯುಳ್ಳ ಕಣ್ಣುಗಳುಳ್ಳವಳು, ಸ್ಥೂಲವಾದ ನಿತಂಬ ಸ್ತನಗಳಿಂದ ಕೂಡಿದವಳು, ಸುಂದರವಾದ ದಂತಪಂಕ್ತಿಯುಳ್ಳವಳು, ಮಧುರವಾದ ಭಾಷಣವುಳ್ಳವಳು ಮತ್ತು ಸ್ತ್ರೀಯರಲ್ಲಿ ಇರುವ ಸಮಸ್ತ ಗುಣಗಳಿಂದ ಕೂಡಿದವಳು ಆಗಿದ್ದಳು. ಆಗ ಅಂತಹ ಮುನಿಭಾರ್ಯೆಯನ್ನು ಎದುರು ನೋಡಿ ಆಕೆಯಲ್ಲಿ ಅಭಿಲಾಷೆ ಶೃಂಗಾರ ಭಾವಗಳನ್ನು ಹೊಂದಿದ ಉದ್ಧತರಾದ ದೈತ್ಯರು ಕಾಮಪೀಡೆಯುಳ್ಳವರಾಗಿ ಆ ಪೀಡೆಯನ್ನು ಮನಸ್ಸಿನಲ್ಲಿ ನಿಗ್ರಹಿಸಿಕೊಳ್ಳಲು ಅಶಕ್ತರಾದರು. ತರುವಾಯ ದೇವತೆಗಳನ್ನು ಬಿಟ್ಟು ಆ ಸ್ತ್ರೀಯನ್ನು ಅಪಹರಿಸುವ ಇಷ್ಟವುಳ್ಳವರು, ಆ ಪಾಪ ಸಂಪರ್ಕದಿಂದ ಧ್ವಂಸವಾದ ಬಲವುಳ್ಳವರೂ ಆದ ರಾಕ್ಷಸರು ಮುನಿಯ ಪತ್ನಿಯನ್ನು ಅಪಹರಿಸುವ ಆಸಕ್ತಿಯಿಂದ ಕೂಡಿ ಅನ್ಯೋನ್ಯವಾಗಿ ಹೀಗೆ ಮಾತನಾಡಿಕೊಂಡರು. 3 ಲೋಕಗಳಲ್ಲಿ ಸಾರಾಂಶರೂಪವಾದ ಈ ಸ್ತ್ರೀರತ್ನವು ನಮಗೆ ಲಭಿಸುವುದಾದರೆ ಆಗ ನಾವು ಎಲ್ಲರೂ ಕೃತಕೃತ್ಯರಾಗುವೆವು ಎಂದು ನಮ್ಮ ಮನಸ್ಸಿನಲ್ಲಿ ಭಾವನೆಯುಂಟಾಗಿದೆ. ಆದುದರಿಂದ ದೇವಶತ್ರುಗಳಾದ ನಾವೆಲ್ಲರೂ ಈಕೆಯನ್ನು ಎತ್ತಿ ಪಲ್ಲಕ್ಕಿಯಲ್ಲಿಟ್ಟುಕೊಂಡು ನಮ್ಮ ವಾಸಸ್ಥಾನಕ್ಕೆ ಎತ್ತಿಕೊಂಡು ಹೋಗೋಣ ಎಂದು ನಿಶ್ಚಯಿಸಿಕೊಂಡರು. ಗರ್ಗಮುನಿಯು ಇಂತೆಂದನು. ತರುವಾಯ ಕಾಮಪೀಡಿತರೂ ಆ ಸ್ತ್ರೀರತ್ನದಲ್ಲಿ ಅನುರಾಗಪೂರ್ಣರೂ ಆದ ರಾಕ್ಷಸರು ಮುನಿಯ ಸನ್ನಿಧಿಗೆ ಬಂದರು ಮತ್ತು ಪತಿವ್ರತೆಯಾದ ದತ್ತಾತ್ರೇಯ ಮುನಿಯ ಪ್ರೇಯಸಿಯನ್ನು ಎತ್ತಿಕೊಂಡರು. ದೈತ್ಯ ದಾನವರೆಲ್ಲರೂ ಸೇರಿ ಆ ಮುನಿಭಾರ್ಯೆಯನ್ನು ಪಲ್ಲಕ್ಕಿಯಲ್ಲಿ ಇರಿಸಿಕೊಂಡು ಆ ಪಲ್ಲಕ್ಕಿಯನ್ನು ತಲೆಯಲ್ಲಿ ಹೊತ್ತುಕೊಂಡು ತಮ್ಮ ನಿವಾಸಕ್ಕೆ ಅಭಿಮುಖರಾಗಿ ಪ್ರಯಾಣ ಮಾಡಿದರು.
ಅನಂತರ ಆ ಸನ್ನಿವೇಶದಲ್ಲಿ ದತ್ತಾತ್ರೇಯ ಮುನಿಯು ದೇವತೆಗಳನ್ನು ನೋಡಿ ನಗುತ್ತಾ ಮಾತನಾಡಿದನು. ಈ ಲಕ್ಷ್ಮಿಯು ದೈತ್ಯರ ಶಿರಸ್ಸಿನಲ್ಲಿರುವಂತಾದುದು ಸಂತೋಷಕರವಾದ ಭಾಗ್ಯವು. ಲಕ್ಷ್ಮಿಯು ತಾನು ಇರಬಹುದಾದ ಪಾದ ಮುಂತಾದ 7 ಸ್ಥಾನಗಳನ್ನು ಲಂಘಿಸಿ ಶಿರದಲ್ಲಿರುವುದರಿಂದ ರಾಕ್ಷಸರನ್ನು ಬಿಟ್ಟು ಮತ್ತೊಂದು ಆಧಾರವನ್ನೂ ಹೊಂದುವಳು. ದೇವತೆಗಳು ಇಂತೆಂದರು: ಜಗತ್ತಿನ ಪ್ರಭುವೇ, ಪುರುಷನ ಯಾವ ಯಾವ ಸ್ಥಾನದಲ್ಲಿದ್ದ ಲಕ್ಷ್ಮಿಯು ಯಾವ ಯಾವ ಫಲವನ್ನು ಕೊಡುವಳು ಅಥವಾ ತಾನೇ ನಾಶವಾಗುವಳು, ಇದನ್ನು ಹೇಳು. ದತ್ತಾತ್ರೇಯ ಮುನಿಯು ಹೇಳಿದನು: ಪುರುಷರ ಪಾದದಲ್ಲಿದ್ದ ಲಕ್ಷ್ಮಿಯು ನಾಶವನ್ನು ಉಂಟು ಮಾಡುವಳು. ತೊಡೆಗಳಲ್ಲಿ ಇದ್ದ ಲಕ್ಷ್ಮಿಯು ವಸ್ತ್ರ, ರತ್ನ ಮತ್ತು ನಾನಾ ವಿಧವಾದ ಐಶ್ವರ್ಯ ಇವುಗಳನ್ನು ಕೊಡುವಳು. ಹಾಗೂ ಗುಹ್ಯಸ್ಥಾನದಲ್ಲಿದ್ದ ಲಕ್ಷ್ಮಿಯು ಕಳತ್ರ ಫಲವನ್ನು, ಭುಜ ಮಧ್ಯಭಾಗದಲ್ಲಿದ್ದ ಲಕ್ಷ್ಮಿಯು ಸಂತತಿಯನ್ನೂ ಕೊಡುವಳು. ಮತ್ತು ಪುರುಷರ ಹೃದಯದಲ್ಲಿದ್ದವಳು ಸಕಲ ಮನೋರಥಗಳನ್ನು ಪೂರ್ತಿ ಮಾಡುವಳು. ಹೀಗೆ ನಾನಾ ಸ್ಥಾನಗಳಲ್ಲಿ ಲಕ್ಷ್ಮಿಯನ್ನು ಹೊಂದಿದವರಲ್ಲಿ ಕಂಠಕ್ಕೆ ಭೂಷಣಪ್ರಾಯಳಾಗಿ ಕಂಠದಲ್ಲಿರುವುದು ಎಲ್ಲಕ್ಕೂ ಶ್ರೇಷ್ಠವಾದುದು. ಅಂತಹ ಲಕ್ಷ್ಮಿಯು ಪ್ರವಾಸ ಮಾಡಿದ ಆಪ್ತಬಂಧು, ಪತ್ನಿ ಮುಂತಾದವರ ಸಮಾಗಮವನ್ನು ಉಂಟು ಮಾಡುವಳು. ಮತ್ತು ಮುಖಸ್ಥಾನದಲ್ಲಿದ್ದ ಲಕ್ಷ್ಮಿಯು ಮೃಷ್ಟಾನ್ನ, ವಾಗ್ಮಿತ್ವ, ಸೌಂದರ್ಯ, ಎಲ್ಲೆಲ್ಲೂ ಆಜ್ಞೆ ಮಾಡುವ ಪ್ರಭುತ್ವ ಹಾಗೂ ಕವಿತ್ವ ಇಷ್ಟು ಫಲಗಳನ್ನು ಕೊಡುವಳು. ಶಿರಸ್ಸಿನ ಸ್ಥಾನದಲ್ಲಿ ಇದ್ದರೆ ಆ ಆಧಾರವನ್ನು ಬಿಟ್ಟು ಬೇರೊಂದು ಆಶ್ರಯವನ್ನು ಹೊಂದುವಳು. ಅಂತಹ ಲಕ್ಷ್ಮಿಯು ಈಗ ಶಿರಸ್ಥಾನದಲ್ಲಿರುವುದರಿಂದ ದೈತ್ಯರನ್ನು ತ್ಯಜಿಸುವಳು. ಆದುದರಿಂದ ದೇವಕಂಟಕರಾದ ಈ ರಾಕ್ಷಸರು ನಿಮ್ಮಿಂದ ಅಸ್ತ್ರಗಳನ್ನು ಹಿಡಿದು ವಧಿಸಲ್ಪಡಲಿ. ಮತ್ತೆ ಇವರಿಂದ ಹೆದರುವುದು ಬೇಡ. ನನ್ನಿಂದ ಇವರು ನಿಸ್ತೇಜರಾಗಿ ಮಾಡಲ್ಪಟ್ಟಿರುವರು. ಮತ್ತು ಇವರು ಪರಸ್ತ್ರೀಯನ್ನು ಅವಮಾನ ಮಾಡಿದ ಪಾಪದಿಂದ ಪುಣ್ಯಕ್ಷಯ ಹೊಂದಿದವರೂ ನಷ್ಟವಾದ ಬಲವುಳ್ಳವರೂ ಆಗಿದ್ದಾರೆ. ಆದ್ದರಿಂದ ನೀವು ನಿರ್ಭಯರಾಗಿ ವಧಿಸಿರಿ. ಗರ್ಗಮುನಿಯು ಹೇಳಿದನು: ತರುವಾಯ ದೇವತೆಗಳಿಂದ ಬಗೆ ಬಗೆಯ ಅಸ್ತ್ರಗಳಿಂದ ವಧಿಸಲ್ಪಡುತ್ತಿದ್ದ ದೈತ್ಯ ದಾನವರು ಶಿರಸ್ಸಿನಲ್ಲಿ ಲಕ್ಷ್ಮಿಯಿಂದಲೂ ಭಾರಾಕ್ರಮಣದಿಂದ ಪೀಡಿತರಾಗಿ ನಾಶ ಹೊಂದಿದರು ಎಂದು ನಾವು ಕೇಳಿರುವೆವು. ದೈತ್ಯರ ನಾಶದಿಂದ ಸಂತೋಷಪಟ್ಟ ದೇವತೆಗಳಿಂದ ಸ್ತುತಿಸಲ್ಪಡುತ್ತಾ ಲಕ್ಷ್ಮಿಯು ವಧಿಸಲ್ಪಡುತ್ತಿದ್ದ ರಾಕ್ಷಸರ ಗುಂಪಿನಿಂದ ಹಾರಿ ದತ್ತಾತ್ರೇಯ ಮಹಾಮುನಿಯ ಬಳಿಗೆ ಬಂದಳು. ತರುವಾಯ ದೇವತೆಗಳು ದತ್ತಾತ್ರೇಯ ಮಹಾಮುನಿಯನ್ನು ನಮಸ್ಕರಿಸಿ ಈ ರೀತಿಯಾಗಿ ಸ್ತುತಿ ಮಾಡಿದರು: ಸರ್ವಶಕ್ತನೇ, ದುಷ್ಟ ಸಂಹಾರಕನೇ, ದೈತ್ಯಾಂತಕನೇ, ಜಗನ್ನಾಥನೇ ಮತ್ತು ಕೃಷ್ಣರೂಪಿಯೇ ಜಯಶಾಲಿಯಾಗಿರುತ್ತೀಯೆ. ಮತ್ತು ನಾರಾಯಣಮೂರ್ತಿಯೇ, ಚ್ಯುತಿವರ್ಜಿತನೇ, ಅಂತವಿಲ್ಲದವನೇ, ಪ್ರಕಾಶ ಸ್ವರೂಪನೇ, ಶಾಶ್ವತನೇ, ಜರಾಮರಣವಿಲ್ಲದವನೇ ಮತ್ತು ಜನಾರ್ದನ ಸ್ವಾಮಿಯೇ, ನಿನ್ನ ಅನುಗ್ರಹದಿಂದ ನಮಗೆ ಸಂಪತ್ತು, ಲಕ್ಷ್ಮಿಯು, ರಾಜ್ಯ, ಸುಖಗಳು ದೊರಕಿದವು. ಶಾಂಘಾಯುಧವನ್ನು ಧರಿಸಿದವನೇ, ಚಕ್ರಪಾಣಿಯೇ, ಭಕ್ತರಲ್ಲಿ ನಿತ್ಯ ವಾತ್ಸಲ್ಯವುಳ್ಳವನೇ, ನೀನೇ ನಮಗೆ ರಕ್ಷಕನು. ದೇವತೆಗಳು ಹೀಗೆಂದು ಸ್ತುತಿ ಮಾಡಿ ಬಂದ ಹಾಗೆ ಸ್ವರ್ಗಲೋಕಕ್ಕೆ ತೆರಳಿದರು. ರಾಜೇಂದ್ರನೇ, ಹಾಗೆಯೇ ನೀನು ಇಷ್ಟದಂತೆ ಸಮೃದ್ಧಿಯಾದ ಮತ್ತು ನಿರುಪಮವಾದ ಐಶ್ವರ್ಯವನ್ನು ಹೊಂದಲು ಅಪೇಕ್ಷಿಸುವೆಯಾದರೆ ದತ್ತಾತ್ರೇಯ ಮುನಿಯನ್ನು ಬೇಗ ಆರಾಧಿಸು. ಇತಿ ಶ್ರೀ ಮಾರ್ಕಂಡೇಯ ಮಹಾಪುರಾಣೆ ದತ್ತಾತ್ರೇಯ ಮಹಾತ್ಮ್ಯ ವರ್ಣನಂ ನಾಮ ಷೋಡಶೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 17ನೆಯ ಅಧ್ಯಾಯವಾದ ಕಾರ್ತವೀರ್ಯಾರ್ಜುನನು ದತ್ತಾತ್ರೇಯ ಮುನಿಯನ್ನು ಶುಶ್ರೂಷೆ ಮಾಡಿ ಕೃತಾರ್ಥನಾಗಿ ರಾಜ್ಯಭಾರ ಮಾಡುವುದು ಎಂಬ ವಿಚಾರ ಮಾಡೋಣ.
ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.